ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸದಾಶಿವ ಸಿಂದ್ರಿ, ಶರಣಬಸು ಹರಿಜನ, ಸುಖದೇವ್ ಮೇಲಿನಕೇರಿ, ಪರಸು, ಸದು ಒಡೆಯರ್ ಮತ್ತು ಇನ್ನೂ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವ್ರ ಪರವಾಗಿಯೂ ತಮ್ಮಲ್ಲಿ ನಾನು ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ್ ಗೌಡ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರೆ, ಆದ್ರೆ ರಾಜಕೀಯ ಐತಿ ಮಾತಾಡಲಿ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕೆ ಬೋನ್ ಮೇರೋ ಆಗಿತ್ತು. ಅದಕ್ಕಾಗಿ ಅವರು CM ಫಂಡ್ನಾಗ ಏನು ಪರಿಹಾರ ಕೊಡಿಸ್ರಿ ನಮ್ಗೆ ದವಾಖಾನೆ ಖರ್ಚಿಗೆ ಅಂತೇಳಿ ಅವ್ರ ಹತ್ರ ಒಂದು 4-5 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಈ ನಾಲ್ಕು ಯಶವಂತರಗೌಡ ಏನು ಹೇಳ್ತಾನಂದ್ರೆ, ಅದು ಮರುಭೂಮಿ ಇದ್ದಂಗೆ, ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದು ದಲಿತ ಏನ ಹೆಣ್ಣು ಕೂಸ ಐತಿಲ್ಲ, ಅದು ಬದುಕಲ್ಲ, ಸಹಿತದನ ಲೆಕ್ಕಿಗೆ ಹೇಳ್ತಾನೆ. ಅಂದ್ರೆ ಇವ ಎಂತ ನಾಲ್ಕು ಇದ್ದಿರ್ಬೇಕು, ಎಂತ ದ್ರೋಹಿ ಇದ್ದಿರ್ಬೇಕು ಈ ದಲಿತರ. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಈ ಸದ್ದ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಹಿಡಿ ಬಸ್ ಚಂದ. ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ನಡೆಯವರು ನಮ್ಮ ಮಾರಣಾಸ್ಪುರದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕೆಂದರೆ ಬೋನ್ ಮ್ಯಾರೋ ಆಪರೇಷನ್ ಆಗಿದೆ. 4ನೇ ಬೇಬಿ ಇದ್ದಿದ್ದು ಬೋನ್ ಮ್ಯಾರೋ ತೆಗೆದು ಈ ಬೇಬಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ಸುಮಾರು 40ರಿಂದ 45 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟ ತೊಂದರೆಗೆ ಅದರ ಬಿಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೆಳ್ಳಿಮಳೆ ಗ್ರಾಮವನ್ನು ಮೊನ್ನೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಾಗಿ ಅಥವಾ ತಮ್ಮ MLA ಫಂಡ್ನಿಂದ ಏನಾದರೂ ಧನ ಸಹಾಯಕ್ಕಾಗಿ ಏನಾದ್ರು ಮಾಡ್ತಾರೆ. ನಾವು ಮೊನ್ನೆ ಯಶವಂತರೇಗೌಡ ಪಾಟೀಲ್ ಅವರಿಗೆ IPಯಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಮನವಿಯನ್ನು ಕೊಡೋದ್ರಾಗ ಮನವಿಯನ್ನು ಕೊಟ್ಟು ನಮ್ಮ ಜೊತೆ ವಕೀಲರು ಬಂದಿದ್ದರು. ಆ ವಕೀಲರು ಮುಂದೆ ತಲೆಸಿಮೆ ಬೀಜ ಮನವಿ ಮಾಡ್ಕೊಂಡು ಈ ರೀತಿ ಏನಾದ್ರು ಹೆಲ್ಪ್ ಮಾಡಿ ಅಂತಂದಾಗ ಅವರಂದ್ರು, ಈ ಕಾಯಿಲೆ ಅದೇನೋ ಮರುಭೂಮಿ ಇದ್ದಂಗ, ಮರುಭೂಮಿಯಲ್ಲಿ ನೀರು ಮುಟ್ಟಲ್ಲ, ರಕ್ತ ಮುಟ್ಟಲ್ಲ, ಅದೇನೋ ಇದು ಇಲ್ಲ, ಆಗೋದಿಲ್ಲ ಅನ್ನುವಂಥ ಮಾತನ್ನ ಮಾತನಾಡಿ ನಮಗೆ ನಾಮಕಾವಸ್ಥೆಯನ್ನು ಮನವಿಯನ್ನು ತಗೊಂಡು ಇಲ್ಲಿವರೆಗೆ ಯಾವುದೇ ಧನ ಸಹಾಯವನ್ನ ಮಾಡಲಾರದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಇಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ ಹೋಗಿ ಭೇಟಿ ಕೊಟ್ಟಾಗ ಯಾವುದೇ ಲೆಟರು ನಮ್ಮ ಕಡೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ದೇವೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಯಾವುದೇ ರೀತಿಯಿಂದ ಇಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಯಾವುದೇ ನಮ್ಗೆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು.
ಯಾವುದೇ ಲೆಟರ್ ಬಂದಿಲ್ಲ ನಮಗೆ ಅಂತೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮಕಾವಾಸ್ತೆ ಏನು ಮನವಿನ ತಗೊಂಡು ಆ ರೀತಿ ಮಾತಾಡಿ ನಮಗೆ ಏನು ಯಾವುದೇ ಧನ ಸಹಾಯ ಮಾಡದೆ ಎಮ್ಎಲ್ಎ ಮಂಡಲದಿಂದ ಯಾವುದೇ ಧನ ಸಹಾಯ ಅಂತ ಮನವಿನ ತಗೊಂಡು ಸುಮ್ಮನೆ ಹೋಗಿದ್ದಾರೆ. ಹಾಗಾಗಿ ನಮ್ಗೆ ಬಹಳ ತೊಂದರೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಯಾವಾಗಲೂ ನಾ ದಲಿತರ ಹಿತೈಷಿ ಆಗಿದ್ದೇನೆ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ಅನ್ನವ. ಇವನು ಮೊದಲೇ ಜಾತಿವಾದಿ. ಏನು ಯಶವಂತರಾವ್ ಪಾಟೀಲ್ ಅದನ್ನ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರೇ ಉಳಿದಪ್ಪ ಅಂತಂದ್ರೆ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ದಾಗ ಕಪ್ ಬಸಿ ಹೊರಗದಾವ ಚಾ ಕುಡಿಬೇಕಾಗಿತ್ತಂದ್ರೆ. ಇವ ಒಬ್ಬ ಏನು ಸೈಕೋ ಅದಾನ, ಇವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನೂ ಗೊತ್ತೇ ಇಲ್ಲ. ಏನೋ ಭಾಳ ಒಳ್ಳೆ ಮನುಷ್ಯ ಅದನ್ನು ತಿಳ್ಕೊಂಡಿದ್ದೆವು. ಆದ್ರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂತ ಇವನಿಗೆ ಎದರಲ್ಲೇ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ನ ನಾಲ್ಗೆ ದಪ್ಪಾಗ್ಯದ, ಅದನ್ನು ತಿಕ್ತಾರೆ. ಎದರಲ್ಲೇ ತಿಕ್ತಾರ, ಅದು ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂಥದ್ದು ಹೇಳ್ತಾನ. ನೋಡಪ್ಪ, ನಾವು ಎಲ್ಲಾನು ಕೂಡ ತಯಾರಿದ್ದೇವೆ, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವು ಯಾವ್ರೇ ಹುಡುಗರಿಗೆ ಸುಮ್ಮನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ಮನೆ ಅಣ್ಣತಮ್ಮರ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡಬರ್ಕ ಜಗಳ ಹಚ್ಚಿ ಅದನ್ನ ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗೆ ಗೊತ್ತದವ. ಆದ್ರೆ ಈಗ ಏನ್ ನೀ ಒಂದು ದಲಿತ ಒಂದು ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನ ಏನೋ ಆಗಿತ್ತು, ಅದನ್ನ ಆಪರೇಷನ್ ಮಾಡ್ಬೇಕಾಗಿತ್ತು, ಇವ ಬದುಕಲ್ಲ ಅಂತ ಹೇಳ್ತಾನ. ಅಲ್ಲಿ ಅಂದ್ರೆ ನೀರ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನ. ಈಗ ಅದು ಉಳ್ದದ, ಅದ್ರ ದಾಖಲೆಗಳದಾವ ನನಗೆ. ಈ ಸದ್ ಕಳಿಸ್ಯಾರ ಅವ್ರು ಹಾಸ್ಪಿಟಲ್ನಿಂದ, ಅವು ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡ್ಬೇಕಾಗಿತ್ತು, ಅದನ್ನ ಮಾಡ್ಲಿಲ್ಲ. ಅಂದ್ರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ ಒಂದು, ಇವ್ರಿಗೆ ಯಾವ್ದು ಸಹಾಯ ಮಾಡ್ಲಾರಂತ ಮನಸ್ಸು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತ. ಅದನ್ನ ಆಗ್ಯದೋ ಬಿಟ್ಟೋದು ಮುಂದಿನ ವಿಚಾರ. ಆದ್ರೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ಟಾರ ಹುಡುಗ ಅದನ್ನ ಆಪರೇಷನ್ ಮಾಡಿಸ್ಲಕ್ಕ. ಇಲ್ಲಿ ಏನೈತೆಪ್ಪ ಅಂತಂದ್ರೆ, ಇದ್ರ ನಮಗೆ ಯಾವುದೇ ಪಕ್ಷ ಅಥವಾ ಏನೋ ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯ, ಅವು ನಮಗೇನು ಬಹಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋ ಲೆಕ್ಕಿಗೆ ಮಾತಾಡುವಂತ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೇವೆ. ಆದ್ರೆ ಇವ ಎಚ್ಚರಿಕೆಯಿಂದ ಇರ್ಲಾರ್ದೆ, ಇವ ನಾಲಿಗೆ ಏನು ಇವ ಬಿಗಿ ಹಿಡಿತದಲ್ಲಿ ಇಟ್ಕೊಳ್ತಲೇ ಹೋದಲ್ಲಿ ನಮ್ಮ ಕೇರಿಗಳನ್ನ ಏನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಕ್ಕ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ. ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಕ್ಕ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಮುಖ್ಯವಾಗಿ ಈ ಈ ಜಾತಿವಾದಿ MLA ಏನದಲ್ಲ, ಮತ್ತ ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಆರಿಸ್ತಗೊಂಬಂದಿವು. ಇವಂದು ಹಿನ್ನೆಲೆ ಹೇಳಿದ್ರೆ ಅದು ವೈಯಕ್ತಿಕ ಆಗ್ತದ, ಅದ್ರ ಬಗ್ಗೆ ನಾ ಏನು ಮಾತಾಡ್ಲಕ್ ಹೋಗಲ್ಲ. ಇಂಥ MLAಗಳು ಭಾಳ ನೋಡಿವಿ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕ್ ಹಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನು ಮ್ಯಾಲ ಅರ್ಬಿ ಹಾಕಿ ನಿಂದಿರ್ಸಿದ್ರು ನೋಡು, ಅದರ ಸಂದೆ ರವಿ ಪಾಟ್ಲಿ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದು ಒಂದೇ ವಿಷಯಕ್ಕಾಗಿ. ಮತ್ತೆ ಅವ ಅಂತರೂ ಎಂದೂ ರವಿ ಪಾಟೀಲ ಜಾತೀಯತೆ ಮಾಡಲಿಲ್ಲ. ಅವ ಏನು ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂಥದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂತ ಕೆಲಸ ವೈಯಕ್ತಿಕ ಮಾಡಿದ. ಆದ್ರೂ ಅಂತವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪೈತೆ ಅವನಿಗೆ ಹಿಡಿಯು. ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ. ಈಗ ಯಾರು ಮತ್ತೊಬ್ರಿಗೆ ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ MLA ಇವನೇ ಆಗಿದ್ರು ನಮ್ಗೇನು ಸಂಬಂಧ ಇಲ್ಲ.
ಆದ್ರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ರಲ್ಲ, ಅವ್ರ ತಂದೆನೇ ಹೇಳಿದ್ರಲ್ಲ, ಈಗ ಇವ ಏನು ದಲಿತ ವಿರೋಧಿ ಮನಸ್ಥಿತಿ ಐತಿ, ಇವನು ರಕ್ತನಾಗ RSS ಕುದಿಲೈತದ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡನ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡನ. ಒಬ್ಬೊಬ್ರು ಈಗ ಏನಾಗ್ಯದಂದ್ರ, ಮೊದಲು ಅವ್ ನಾಟಕ ಮಾಡ್ತಿರೋ ಹಂಗ, ಇವ್ ಭಜನಗೌಡ ಇವ ಹಿಂದುತ್ವ ಮುಖವಾಡ ಹಾಕೋತಾನ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡ್ರು RSS ನಾಗ ಇರ್ತಾನ. 8 ಮಂದಿ RSS ದವ್ರು ಏನ್ ರಾಷ್ಟ್ರಪತಿ ಅದು ಇದು ಕಾಂಗ್ರೆಸ್ದಾಗ ಆದ್ರಲ್ಲ, ಅವರು ಎಲ್ಲ RSS ದವ್ರಿ. RSS ಬೆಳೆಸ್ದವ್ರೆ ಕಾಂಗ್ರೆಸ್ ದವ್ರು ಅದಾರ. ಅದ್ರದ್ದು ಫಲ ಈಗ BJP ಇರುತ್ತಿಲ್ಲ. ಇವೇನು ಈ ದಲಿತರು, ಈಗ ಅಲ್ಪಸಂಖ್ಯಾತರು, ಈ ಹಿಂದುಳಿದವ್ರಿಗೆ ಈಗ ನೋಡಿ, ಈಗ ನಮಗೆ ಯಾರು ಜನರ ಪರಿಗಣಿಸಲ್ಲ, ಅವ್ರು ಮತದಾರತನ ಪರಿಗಣಿಸಲ್ಲ. ಅದು EVM ಮಷೀನ್ ಐತಿ, ಅದು ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಅವ್ರು ಯಾರಿಗೆ ಬೇಕಲ್ಲಿ. ಒಂದೊಂದ್ ಟೈಮಲ್ಲಿ ಕಾಂಗ್ರೆಸ್ದವ್ರು ಆರಿಸ್ಬೇಕು ತೊಗೊಂಬರ್ಸ್ತಾರ, ಒಂದೊಂದ್ ಟೈಮಲ್ಲಿ BJP ಅವರು. ಅಡ್ಜಸ್ಟ್ಮೆಂಟ್ ರಾಜಕೀಯ ಐತಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಬ್ಬ ಕುತಂತ್ರಿ ಜಾತಿವಾದಿ ಈ MLA ಈ ಹೇಳಿಕೆಯನ್ನು ಧಿಕ್ಕರಿಸ್ತೀವಿ. ಇವನು ನಮ್ಮ ಸಮಾಜಕ್ಕ ಬಹಿರಂಗವಾಗಿ ಇವ ಕ್ಷಮೆ ಕೇಳಬೇಕು. ಇಲ್ಲದಿದ್ರ ಇವ ಎಲ್ಲಿ ಹೋತಾನ ಅಲ್ಲಿ ನಾವು ಚಪ್ಪಲಿ ಎಸೆಯುವ ಕಾರ್ಯಕ್ರಮವನ್ನ ಹಾಕೋತೀವಿ. ನಮ್ಮ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಇವ ಎಲ್ಲಿ ಹೋಗ್ತಾನ ಅಲ್ಲಿ ಚಪ್ಪಲಿ ಎಸೆಯುವ ಕಾರ್ಯಕ್ರಮ. ಅಂದ್ರೆ ದಲಿತರಂದ್ರೆ ಇವನಿಗೆ ಏನು ಅಷ್ಟು ಕೀಳ, ಇವ್ರು ಬದುಕಲ್ಲ ಅಂತ ಹೇಳ್ತಾರೆ. ಈಗ ಆ ಹುಡುಗಿ ಬದುಕ್ಯದ, ಈಗ ಆಪರೇಷನ್ ಸಕ್ಸಸ್ ಆಗೈತಿ. ಅದ್ರ ದಾಖಲೆಗಳು ನಿಮ್ಗೆಲ್ಲರಿಗೆ ಕಳಿಸ್ಬಿಡ್ತೀನಿ. ಅವ್ರು MB ಪಾಟೀಲ್ ಲೆಟರ್ 23 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಲೆಟರ್ನು ಐತಿ ನನ್ನ ಕಡೆಗೆ, ಅದನ್ನ ಕಳಿಸ್ತೀನಿ. ಅಂದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಏನೋ ಒಂದು ತಿಳ್ಕೊಂಡ್ಬಿಟ್ಟದು. ಅಲ್ಲ, ಈಗ ಯಶವಂತರೇಗೌಡಗಂತೂ ನಾವು ಈಗ ಇಷ್ಟಕ್ಕೆ ಸೀಮಿತ ಮಾಡೋದಿಲ್ಲ. ಇಲೆಕ್ಷನ್ ಬರುತ್ತಾನ, ಇಲೆಕ್ಷನ್ ಬಂದ ಬಳಿಕ ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ರೆ ಹೊಳ್ಳೆ ಕಡೆ ಹೋಗ್ತಾರ ಅಂತೇಳಿ ಇಲ್ಲ. ಒಂದ್ಸಲ ಹೆಜ್ಜೆ ಇಟ್ಟು ಅಂದ್ರೆ ಮುಗಿದೋಯ್ತು. ನಮ್ಮ ಹೋದ್ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಎಲ್ಲಿ ಬರ್ತದ ಆ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡ್ಬೇಡ್ರಿ ಅಂತ ಹೇಳ್ಯಾರ. ಹಂಗ ನಾವು ಯಶವಂತರೇಗೌಡನ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡಲ್ಲ. ಇದನ್ನ ಮಾಧ್ಯಮದವರು ನಮ್ಮ ಮೇಲೆ ವಿಶ್ವಾಸ ಇಟ್ರಿ ಅಂತ ಕೇಳ್ಕೊತೀವಿ.